ಮಿತ್ರರೇ ನಮಸ್ಕಾರ. ಮಿತ್ರರೇ, ಮುಂದಿನ 4 ವರ್ಷಗಳ ಕಾಲ ನೀವು ರಾತ್ರಿ ಮಲಗಿ ಬೆಳಗಾಗುವ ವೇಳೆಗೆ ನಿಮ್ಮ ಕಿವಿಗೆ ಏನು ಸುದ್ದಿ ಬೇಕಾದರೂ ಕೇಳಬಹುದು. ಯಾಕೆ ಅಂತಂದರೆ ಟ್ರಂಪ್ ಅಂತಹ ನಿರ್ಧಾರವನ್ನು ಕೈಗೊಳ್ತಾ ಇದ್ದಾರೆ. ಇವತ್ತೇನೋ ಟ್ರಂಪ್ ನಿರ್ಧಾರ ಕೈಗೊಂಡಿದ್ದಾರೆ, ಅದಕ್ಕೆ ಬದ್ಧರಾಗಿರ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಥವಾ ಹೊಸದಾಗಿ ಯಾವ ಬಾಂಬ್ ಹಾಕ್ತಾರೆ ಅಂತ ಯಾರೂ ಕೂಡ ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ಟ್ರಂಪ್ ಅವರು ತುಘಲಕ್ ನಿರ್ಧಾರವನ್ನು ಕೈಗೊಳ್ತಾ ಇದ್ದಾರೆ. ಈಗ ಇಷ್ಟು ದಿನ ಏನು ಇಡೀ ವಿಶ್ವದ ಮೇಲೆ ಟ್ಯಾರಿಫ್ ಬರೆಯನ್ನು ಎಳೆದು ವಿಶ್ವದ ಎಲ್ಲ ಸ್ಟಾಕ್ ಮಾರ್ಕೆಟ್ಗಳನ್ನು ಅಲ್ಲೋಲ ಕಲ್ಲೋಲ ಮಾಡಿದ್ದಂತಹ ಟ್ರಂಪ್ ಏಕಾಏಕಿಯಾಗಿ ತನ್ನ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ. ಒಂದು ದೊಡ್ಡ ಯೂಟರ್ನನ್ನು ತೆಗೆದುಕೊಂಡಿದ್ದಾರೆ. ಮುಂದಿನ 90 ದಿನಗಳ ಕಾಲ ಇಂತಿಂಥ ದೇಶಗಳಿಗೆ ನಾನು ಟ್ಯಾರಿಫನ್ನು ಹಿಂಪಡಿತಾ ಇದ್ದೀನಿ. ಅವರಿಗೆ 45% ಹಾಕಿರಲಿ, 50% ಹಾಕಿರಲಿ, ಅಥವಾ 30% ಟ್ಯಾರಿಫ್ ಹಾಕಿರಲಿ, ಅವರೆಲ್ಲರಿಗೂ ಕೂಡ 10% ಮಾತ್ರ ಟ್ಯಾರಿಫನ್ನು ವಿಧಿಸ್ತೀನಿ. ಹೀಗಂತ ಟ್ರಂಪ್ ಒಂದು ಹೊಸ ಘೋಷಣೆಯನ್ನು ಮಾಡಿದ್ದಾರೆ. ಈ ಲಿಸ್ಟ್ನಲ್ಲಿ ಭಾರತ ಕೂಡ ಇದೆ, ಕೆಲವು ಪ್ರಮುಖ ದೇಶಗಳು ಕೂಡ ಇದ್ದಾವೆ. ಇದರಿಂದಾಗಿ ವಿಶ್ವದಲ್ಲಿ ಮತ್ತೆ ಸ್ಟಾಕ್ ಮಾರ್ಕೆಟ್ ಜಿಗಿತವನ್ನು ಕಾಣ್ತಾ ಇದೆ. ಅಮೆರಿಕದ ಸ್ಟಾಕ್ ಮಾರ್ಕೆಟ್ನಲ್ಲಿ ಐತಿಹಾಸಿಕವಾದಂತಹ ದಾಖಲೆ ಆಗಿದೆ. 2008ರಲ್ಲಿ ಮಾತ್ರ ಇಂತಹ ಜಿಗಿತವನ್ನು ಅಮೆರಿಕದ ಸ್ಟಾಕ್ ಮಾರ್ಕೆಟ್ ಕಂಡಿತ್ತು. ಆನಂತರ ಅತಿ ಹೆಚ್ಚು ಅಂದರೆ 12%, 14%, ಕೆಲ ಕಂಪನಿಯ ಶೇರ್ಗಳಂತೂ 22% ಜಿಗಿತವನ್ನು ಕಂಡಿದೆ. ಅಷ್ಟರ ಮಟ್ಟಿಗೆ ಸ್ಟಾಕ್ ಮಾರ್ಕೆಟ್ನಲ್ಲಿ ವೇರಿಯೇಷನ್ ಆಗ್ತಾ ಇದೆ. ಯಾಕೆ ಕೇಳಿದ್ರೆ ಟ್ರಂಪ್ ಅವರ ನಿರ್ಧಾರದಿಂದ. ಒಂದು ಕಡೆ ಟ್ರಂಪ್ ಕೆಲ ದೇಶಗಳಿಗೆ ಟ್ಯಾರಿಫ್ ವಿನಾಯಿತಿಯನ್ನು ಘೋಷಣೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಚೈನಾಗೆ ಬರೋಬ್ಬರಿ 125% ಟ್ಯಾರಿಫನ್ನು ಹಾಕಿದ್ದಾರೆ. ಮತ್ತು ಚೈನಾಗೆ ಅಮೆರಿಕದ ಬಾಗಿಲನ್ನೇ ಬಂದ್ ಮಾಡಿಬಿಟ್ಟಿದ್ದಾರೆ. ಇದು ಮುಂಬರುವ ದಿನಗಳಲ್ಲಿ ಅನೇಕ ಬೆಳವಣಿಗೆಗಳಿಗೆ ಕಾರಣ ಆಗುತ್ತೆ. ಚೈನಾ ಈಗಾಗಲೇ ಹೆದರ್ಕೊಂಡು ಹೋಗ್ಬಿಟ್ಟಿದೆ. ಚೈನಾದ ಮಾರುಕಟ್ಟೆಯನ್ನು ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಆ ರೀತಿಯಾಗಿ ಕೊಲ್ಯಾಪ್ಸ್ ಆಗ್ತಾ ಇದೆ. ಅವರು ಅಮೆರಿಕದ ವಿರುದ್ಧ ಪ್ರತಿಯಾಗಿ ಯುದ್ಧವನ್ನು ಸಾರಿದ್ದಾರೆ. ಅಂದರೆ ಅಮೆರಿಕದ ಸುಂಕಕ್ಕೆ ಪ್ರತಿಯಾಗಿ ಚೈನಾ ಕೂಡ ಸುಂಕವನ್ನು ವಿಧಿಸೋದಕ್ಕೆ ತೀರ್ಮಾನ ಮಾಡಿತ್ತು. ಇದು ಟ್ರಂಪ್ ಅವರನ್ನು ಮತ್ತಷ್ಟು ಕೆರಳಿಸಿ 125% ಟ್ಯಾರಿಫ್ ಹಾಕಿದ್ದಾರೆ. ಹಾಗಾದರೆ ಮಿತ್ರರೇ, ಮುಂದೇನಾಗತ್ತೆ? 90 ದಿನಗಳ ಕಾಲ ಟ್ರಂಪ್ ಕೊಟ್ಟಂತಹ ವಿನಾಯಿತಿಯಿಂದ ಭಾರತಕ್ಕೇನಾದರೂ ಲಾಭ ಆಗುತ್ತಾ? ಭಾರತ ಮುಂದಿನ ದಿನಗಳಲ್ಲಿ ಅಮೆರಿಕದ ಜೊತೆಗೆ ಯಾವ ರೀತಿಯಾದಂತಹ ಟ್ರೇಡ್ ಸಂಬಂಧವನ್ನು ಬೆಳೆಸಿಕೊಳ್ಳುತ್ತೆ? ಚೈನಾದ ಮೇಲೆ 125% ಟ್ಯಾರಿಫ್ ಹಾಕಿರೋದ್ರಿಂದ ಯಾವ ರೀತಿಯಾಗಿ ವಿಶ್ವದ ಮಾರುಕಟ್ಟೆಯ ಮೇಲೆ ಪರಿಣಾಮ ಬೀರುತ್ತೆ? ಅದರ ಎಫೆಕ್ಟ್ ಭಾರತದ ಮೇಲೆ ಹೇಗಾಗುತ್ತೆ? ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಜೊತೆಗೆ ಟ್ರಂಪ್ ಮೇಲೂ ಕೂಡ ಒಂದು ಗಂಭೀರ ಸ್ವರೂಪದ ಹಗರಣದ ಆರೋಪ ಕೇಳಿಬರ್ತಾ ಇದೆ. ಟ್ರಂಪ್ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಅಂತೇಳಿ ಅಮೆರಿಕದಲ್ಲಿ ಆರೋಪವನ್ನು ಮಾಡಲಾಗ್ತಾ ಇದೆ. ಅದ್ರ ಬಗ್ಗೆಯೂ ಕೂಡ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಟ್ರಂಪ್ ಅಮೆರಿಕದಲ್ಲಿ ಅಧಿಕಾರಕ್ಕೆ ಬರ್ತಿದ್ದಂತೆ ಏನು ಘೋಷಣೆ ಮಾಡಿದ್ರು? ನಾನು ರೆಸಿಪ್ರೋಕಲ್ ಟ್ಯಾರಿಫ್ ಅನ್ನು ವಿಧಿಸ್ತೀನಿ. ಅಮೆರಿಕದ ವಸ್ತುಗಳಿಗೆ ಯಾವ್ಯಾವ ದೇಶ ಎಷ್ಟು % ಟ್ಯಾರಿಫನ್ನು ಹಾಕುತ್ತೋ ಅಷ್ಟೇ % ಟ್ಯಾರಿಫನ್ನು ಆ ದೇಶದ ವಸ್ತುಗಳಿಗೆ ಅಮೆರಿಕದಲ್ಲಿ ಹಾಕ್ತೀನಿ. ಹೀಗಂತ ಟ್ರಂಪ್ ಘೋಷಣೆ ಮಾಡಿದ್ರು. ಏಪ್ರಿಲ್ 2ರ ಡೆಡ್ಲೈನ್ ಕೊಟ್ಟಿದ್ರು. ಅದೇ ಪ್ರಕಾರವಾಗಿ ಏಪ್ರಿಲ್ 2ನೇ ತಾರೀಕು ವಿಶ್ವದ ಎಲ್ಲ ದೇಶಗಳ ಮೇಲೆ ಟ್ಯಾರಿಫನ್ನು ಘೋಷಣೆ ಮಾಡಿ ಟ್ರಂಪ್ ಒಂದು ಭಾಷಣವನ್ನು ಮಾಡ್ತಾರೆ. ಜೊತೆಗೆ ಒಂದು ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡ್ತಾರೆ. ಆ ಪಟ್ಟಿಯಲ್ಲಿ ಭಾರತಕ್ಕೆ 26% ಟ್ಯಾರಿಫನ್ನು ಹಾಕಲಾಗಿತ್ತು. ಚೈನಾಗೆ 34% ಟ್ಯಾರಿಫನ್ನು ಹಾಕಲಾಗಿತ್ತು. ಹಾಗೆ ಯುರೋಪಿಯನ್ ಯೂನಿಯನ್ನಿಂದ ಹಿಡಿದು ಜಪಾನ್ವರೆಗೂ ಕೂಡ, ಅಂದರೆ ಟ್ರಂಪ್ ಮಿತ್ರ ದೇಶವನ್ನು ಬಿಟ್ಟಿರಲಿಲ್ಲ, ಶತ್ರು ದೇಶವನ್ನು ಬಿಟ್ಟಿರಲಿಲ್ಲ. ಎಲ್ಲರಿಗೂ ಸಮಾನವಾದಂತಹ ಟ್ರೀಟ್ಮೆಂಟನ್ನು ಕೊಟ್ಟಿದ್ರು. ಟ್ರಂಪ್ ಅವರ ಈ ನಿರ್ಧಾರದ ಎಫೆಕ್ಟ್ 2 ದಿನದಲ್ಲಿ ಇಡೀ ವಿಶ್ವದಲ್ಲಿ ಕಾಣೋದಕ್ಕೆ ಸಿಕ್ತು. ಅದು ಯುರೋಪಿಯನ್ ಯೂನಿಯನ್ನ ಸ್ಟಾಕ್ ಮಾರ್ಕೆಟ್ ಇರಬಹುದು, ಅಥವಾ ಏಷ್ಯಾದ ಅನೇಕ ದೇಶಗಳ ಸ್ಟಾಕ್ ಮಾರ್ಕೆಟ್ ಇರಬಹುದು. ಜಪಾನ್, ಆಸ್ಟ್ರೇಲಿಯಾ, ಚೈನಾ, ತೈವಾನ್, ಸಿಂಗಪೂರ್, ಭಾರತ, ಈ ಎಲ್ಲ ಸ್ಟಾಕ್ ಮಾರ್ಕೆಟ್ಗಳು ಕೊಲ್ಯಾಪ್ಸ್ ಆಗಿ ಹೋಗ್ಬಿಟ್ಟು ಭಾರತದಲ್ಲಿ 4% ಕುಸಿತ ಕಂಡ್ರೆ ಚೈನಾದಲ್ಲಿ 8%, 9% ಆಯಿತು. ಜಪಾನ್ನಲ್ಲಿ 10% ಕುಸಿತ ಆಯಿತು. ತೈವಾನ್ನಲ್ಲೂ ಕೂಡ ಸ್ಟಾಕ್ ಮಾರ್ಕೆಟ್ ಕೊಲ್ಯಾಪ್ಸ್ ಆಯಿತು. ಹಾಂಗ್ಕಾಂಗ್ನ ಸ್ಟಾಕ್ ಮಾರ್ಕೆಟ್ ಅಂತೂ ಪಾತಾಳ ಸೇರಿ ಹೋಯಿತು. ಎಲ್ಲರೂ ಕೂಡ ಇದರಿಂದ ಹೊಡೆತ ತಿಂದರು. ಮಿತ್ರರೇ, ಆ ಸಂದರ್ಭದಲ್ಲಿ ಕೆಲವರು ಏನು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಗೊತ್ತಾ? ಟ್ರಂಪ್ ಅವರ ಈ ನಿರ್ಧಾರ ಏನಿದೆ ಇದು ಹೆಚ್ಚು ದಿನ ಇರೋದಿಲ್ಲ, ಇವರು ಇದರಿಂದ ಹಿಂದೆ ಸರಿತಾರೆ. ಯಾಕೆಂದರೆ ಟ್ರಂಪ್ ಮೇಲೂ ಕೂಡ ಒತ್ತಡ ಉಂಟಾಗ್ತಾ ಇದೆ, ಅಮೆರಿಕದಲ್ಲಿ ಬಹಳ ಪ್ರತಿಭಟನೆ ಆಗ್ತಾ ಇದೆ ಅಂತ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಟ್ರಂಪ್ ಟ್ಯಾರಿಫ್ ಹಾಕಿದ್ರಲ್ಲ, ಇದರ ಎಫೆಕ್ಟ್ ಬೇರೆ ಬೇರೆ ದೇಶಗಳ ಮೇಲೆ ಮಾತ್ರ ಆಗಿರಲಿಲ್ಲ, ಅಮೆರಿಕದ ಸ್ಟಾಕ್ ಮಾರ್ಕೆಟ್ ಮೇಲೂ ಆಗಿತ್ತು. ಅಮೆರಿಕದ ಸ್ಟಾಕ್ ಮಾರ್ಕೆಟ್ ಕೇವಲ 2 ದಿನದಲ್ಲಿ 10%ನಷ್ಟು ಕುಸಿತವನ್ನು ಕಂಡಿತ್ತು. ಅಮೆರಿಕದ ಹೂಡಿಕೆದಾರರು ಕಂಗಾಲಾಗಿ ಹೋಗ್ಬಿಟ್ಟಿದ್ರು. ಟ್ರಂಪ್ ಏನು ಮಾಡೋದಕ್ಕೆ ಹೊರಟಿದ್ದಾರೆ? ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್, ಮೇಕ್ ಅಮೆರಿಕಾ ರಿಚ್ ಅಗೈನ್ ಅಂತೆಲ್ಲ ಘೋಷಣೆ ಮಾಡ್ತಿರುವಂತಹ ಟ್ರಂಪ್ ಅಮೆರಿಕದ ಹೂಡಿಕೆದಾರರಿಗೆ ನರಕ ತೋರಿಸ್ತಾ ಇದ್ದಾರಲ್ಲ. ಹೀಗಂತ ಹೇಳಿ ಜನ ಅಮೆರಿಕದ ಎಲ್ಲ ರಾಜ್ಯಗಳಲ್ಲೂ 50ಕ್ಕೆ 50 ರಾಜ್ಯಗಳಲ್ಲಿ ಪ್ರತಿಭಟನೆಯನ್ನು ಮಾಡಿದ್ರು. ಡೆಮಾಕ್ರೆಟಿಕ್ಗಳು ಮಾತ್ರ ಪ್ರತಿಭಟನೆಯನ್ನು ಮಾಡಿದ್ದಲ್ಲ, ರಿಪಬ್ಲಿಕನ್ ಪಕ್ಷದವರು ಅಂದರೆ ಟ್ರಂಪ್ ಅವರನ್ನು ಬೆಂಬಲಿಸಿದವರೂ ಕೂಡ ಬೀದಿಗಿಳಿದು
ಹೋರಾಟ ಮಾಡೋದಕ್ಕೆ ಶುರು ಮಾಡಿದ್ರು. ಟ್ರಂಪ್ ಮೇಲೆ ಸಹಜವಾಗಿ ಒಂದು ಒತ್ತಡ ಕ್ರಿಯೇಟ್ ಆಗಿತ್ತು. ಹೀಗಾಗಿ ಟ್ರಂಪ್ ಅವರು ತನ್ನ ಟ್ಯಾರಿಫ್ ನೀತಿಯಲ್ಲಿ ಏನಾದರೂ ಬದಲಾವಣೆ ಮಾಡಬಹುದಾ ಈ ಒಂದು ನಿರೀಕ್ಷೆಗಳಿದ್ವು. ಆ ನಿರೀಕ್ಷೆ ಪ್ರಕಾರವೇ ಟ್ರಂಪ್ ಅವರು ಏಪ್ರಿಲ್ 9ನೇ ತಾರೀಕು ರಾತ್ರಿ ಅಂದ್ರೆ ಭಾರತದ ಕಾಲಮಾನದ ಪ್ರಕಾರ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಅದೇನು ಕೇಳಿದ್ರೆ, ಯಾರೆಲ್ಲ ಅಮೆರಿಕದ ಟ್ಯಾಕ್ಸ್ಗೆ ಪ್ರತಿ ತೆರಿಗೆಯನ್ನು ಹಾಕಿಲ್ವೋ ಅಂತಹ ದೇಶಗಳಿಗೆ ಟ್ರಂಪ್ ಅವರು ಸದ್ಯಕ್ಕೆ ಒಂದು ರಿಲೀಫ್ ಅನ್ನು ಕೊಟ್ಟಿದ್ದಾರೆ. ಮುಂದಿನ 90 ದಿನಗಳ ಕಾಲ ಕೇವಲ ಆ ದೇಶಗಳ ಮೇಲೆ 10% ಟ್ಯಾರಿಫ್ ಅನ್ನು ಮಾತ್ರ ಅಮೆರಿಕ ವಿಧಿಸುತ್ತೆ ಹೀಗಂತ ಘೋಷಣೆ ಮಾಡಿದ್ದಾರೆ. ಟ್ರಂಪ್ ಅವರ ಹೊಸ ಪಟ್ಟಿಯಲ್ಲಿ ಭಾರತ ಕೂಡ ಇದೆ, ನೇಪಾಳ ಇದೆ, ಶ್ರೀಲಂಕಾ ಇದೆ, ಪಾಕಿಸ್ತಾನ, ಬಾಂಗ್ಲಾದೇಶ, ಜಪಾನ್, ಆಸ್ಟ್ರೇಲಿಯಾ, ಇಸ್ರೇಲ್ ಈ ಎಲ್ಲ ದೇಶಗಳು ಕೂಡ ರಿಲೀಫ್ ಅನ್ನು ಪಡೆದಿದ್ದಾವೆ. ಒಂದೇ ಒಂದು ದೇಶ ರಿಲೀಫ್ ಅನ್ನು ಪಡೆದಿಲ್ಲ. ಆ ದೇಶ ಯಾವುದು ಕೇಳಿದ್ರೆ ಚೈನಾಗೆ ಟ್ರಂಪ್ ಅಧಿಕಾರಕ್ಕೆ ಬರ್ತಿದ್ದಂತೆ 25% ಟ್ಯಾರಿಫ್ ಅನ್ನು ವಿಧಿಸಿದ್ರು. ಅದಾದ ಬಳಿಕ ಮಾತ್ರ ಮೊನ್ನೆ ಪಟ್ಟಿ ರಿಲೀಸ್ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ 34% ಟ್ಯಾರಿಫ್ ಹಾಕಿದ್ರು. ಈಗ ಆ ಟ್ಯಾರಿಫ್ ಅನ್ನು 125%ಗೆ ಏರಿಸಿದ್ದಾರೆ. ಇದು ಎಂತಹ ದೊಡ್ಡ ಹೊಡೆತ ಅಂತಂದರೆ, ಚೈನಾದ ಒಂದು ವಸ್ತು ಅಮೆರಿಕಾದಲ್ಲಿ ಮಾರಾಟ ಆದರೆ ಅದಕ್ಕೆ 125% ಟ್ಯಾರಿಫ್ ಬೀಳುತ್ತೆ. ಉದಾಹರಣೆಗೆ ಚೈನಾದಲ್ಲಿ ಒಂದು ಪೆನ್ ತಯಾರಾಗುತ್ತೆ ಅಂತ ಅಂದುಕೊಳ್ಳಿ. ಆ ಪೆನ್ನಿನ ಬೆಲೆ $100 ಇರುತ್ತೆ. ಅಮೆರಿಕಾದಲ್ಲಿ ಅದು $100 ಈ ಹಿಂದೆ ಮಾರಾಟ ಆಗ್ತಾ ಇತ್ತು. ಈಗ ಅದರ ಬೆಲೆ $225 ಆಗುತ್ತೆ. ಅಮೆರಿಕದಲ್ಲಿ ಯಾರು ಅದನ್ನು ಬೈ ಮಾಡ್ತಾರೆ ಹೇಳಿ? ಈಗ ಅದೇ ಪೆನ್ನನ್ನು ಭಾರತ ಕೂಡ ಸಪ್ಲೈ ಮಾಡುತ್ತೆ ಅಂತ ಅಂದುಕೊಳ್ಳಿ. ಆ ಪೆನ್ನಿನ ಬೆಲೆಯನ್ನು ಭಾರತ $100 ನಿಗದಿ ಮಾಡಿರುತ್ತೆ, ಅದಕ್ಕೆ ಅಮೆರಿಕದಲ್ಲಿ $110 ಸಿಗುತ್ತೆ. ಯಾಕೆಂದರೆ ಅಮೆರಿಕ ಭಾರತದ ವಸ್ತುಗಳ ಮೇಲೆ 10% ಮಾತ್ರ ಟ್ಯಾರಿಫ್ ಹಾಕೋದಕ್ಕೆ ನಿರ್ಧಾರ ಮಾಡಿದೆ. ಚೈನಾ ವಸ್ತುಗಳ ಮೇಲೆ 125%. ಹೀಗಾಗಿ ಚೈನಾದ ಒಂದು ಪೆನ್ನನ್ನು ಖರೀದಿ ಮಾಡುವಂತಹ ಬೆಲೆಯಲ್ಲಿ ಭಾರತದ 2 ಪೆನ್ನನ್ನು ಅಮೆರಿಕದಲ್ಲಿ ಖರೀದಿ ಮಾಡಬಹುದು. ಅಷ್ಟರ ಮಟ್ಟಿಗೆ ವ್ಯತ್ಯಾಸ ಆಗುತ್ತೆ. ಇದೇ ಕಾರಣದಿಂದ ಆರ್ಥಿಕ ತಜ್ಞರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಚೈನಾಗೆ ಆಲ್ಮೋಸ್ಟ್ ಅಮೆರಿಕದ ಮಾರುಕಟ್ಟೆ ಬಂದಾಯಿತು, ಅವರಿಗೆ ಬಾಗಿಲು ಹಾಕಾಯಿತು, ಇನ್ನೇನು ಅಮೆರಿಕದಲ್ಲಿ ಚೈನಾ ಯಾವುದೇ ರೀತಿಯ ವ್ಯಾಪಾರವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೀಗಂತ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಮಿತ್ರರೇ, ಟ್ರಂಪ್ ಅವರ ನಿರ್ಧಾರಗಳು ಹೀಗೆ ಇರುತ್ತೆ, ಇದೇ ರೀತಿಯಾಗಿ ಮುಂದುವರಿಯುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇವತ್ತಲ್ಲ ನಾಳೆ ಟ್ರಂಪ್ ಅವರು ದಿಢೀರಂತ ತನ್ನ ನಿರ್ಧಾರವನ್ನು ವಾಪಸ್ ಪಡಿಬಹುದು. ಚೀನಾದ ಮೇಲೂ ಕೂಡ ನಾನು 10% ಟ್ಯಾರಿಫ್ ಹಾಕ್ತೀನಿ ಅಂತ ಹೇಳಬಹುದು. ಆದರೆ ಸದ್ಯಕ್ಕಂತೂ ಚೈನಾವನ್ನು ಟ್ರಂಪ್ ಅವರು ಟಾರ್ಗೆಟ್ ಮಾಡಿದ್ದಾರೆ. ಇದಕ್ಕೆ ಕೆಲ ಕಾರಣಗಳನ್ನು ತಜ್ಞರು ಕೊಡ್ತಾ ಇದ್ದಾರೆ. ಯಾಕೋಸ್ಕರವಾಗಿ ಚೈನಾವನ್ನು ಮಾತ್ರ ಈಗ ಟ್ರಂಪ್ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಉಳಿದಂತಹ ದೇಶಗಳಿಗೆ ಯಾಕೆ ರಿಲೀಫ್ ಕೊಟ್ಟಿದ್ದಾರೆ ಅಂತ. ಇಲ್ಲಿ ಮಿತ್ರರೇ, ಬೇರೆ ದೇಶಗಳ ಮೇಲೆ ಒತ್ತಡ ಕ್ರಿಯೇಟ್ ಮಾಡುವಂತಹ ಒಂದು ಪ್ರಯತ್ನ. ಈಗ ಭಾರತದ ಟ್ಯಾರಿಫನ್ನು ಕಡಿಮೆ ಮಾಡಿದ್ರು. ಬಾಂಗ್ಲಾದೇಶ, ನೇಪಾಳ, ಶ್ರೀಲಂಕಾ, ಅಷ್ಟೇ ಏಕೆ ವಿಯೆಟ್ನಾಂ, ತೈವಾನ್, ಜಪಾನ್ ಈ ಎಲ್ಲ ದೇಶಗಳ ಟ್ಯಾರಿಫನ್ನು ಕೂಡ ಟ್ರಂಪ್ ಅವರು ಕಡಿಮೆ ಮಾಡಿದ್ದಾರೆ. ಯಾಕೆ ಹೀಗೆ ಮಾಡಿದ್ರು? ಚೈನಾ ಮೇಲೆ ಯಾಕೆ ದಿಢೀರಂತ 125% ಟ್ಯಾರಿಫ್ ಹಾಕಿದ್ರು ಅಂತಂದರೆ, ಟ್ರಂಪ್ ಅವರ ನಂಬರ್ 1 ಟಾರ್ಗೆಟ್ ಆಗಿರುವಂತಹದ್ದು ಚೀನಾದಿಂದ ಅಮೆರಿಕಾಗೆ ನಷ್ಟ ಆಗ್ತಾ ಇದೆ. ಚೈನಾದವರು ವಿಪರೀತವಾಗಿ ಅಮೆರಿಕದಲ್ಲಿ ತಂದು ಡಂಪ್ ಮಾಡ್ತಾ ಇದ್ದಾರೆ ಅಂತ ಟ್ರಂಪ್ಗೆ ಅನಿಸ್ತಾ ಇದೆ. ಹೀಗಾಗಿ ಅವರನ್ನು ಟಾರ್ಗೆಟ್ ಮಾಡಲೇಬೇಕು. ಜೊತೆಗೆ ಈ ಮೂಲಕವಾಗಿ ಇತರೆ ದೇಶಗಳಿಗೂ ಕೂಡ ಒಂದು ಸಂದೇಶವನ್ನು ಕೊಡಬೇಕು. ಇದು ಟ್ರಂಪ್ ಅವರ ಗುರಿಯಾಗಿರುತ್ತೆ. ಅದು ಹೇಗೆ ಅಂತಂದರೆ, ಯಾವಾಗ ಅಮೆರಿಕ ಟ್ಯಾರಿಫನ್ನು ವಿಧಿಸ್ತೋ ತಕ್ಷಣ ಚೈನಾ ಏನು ಮಾಡ್ತು? ಅಮೆರಿಕ ವಿರುದ್ಧವಾಗಿ ರಿಟಾಲಿಯೇಷನ್ ಮಾಡಿಬಿಡ್ತು. ಅಂದರೆ ಚೈನಾದಲ್ಲೂ ಕೂಡ ಪ್ರತಿ ತೆರಿಗೆಯನ್ನು ಹಾಕಲಾಯಿತು. ಅಮೆರಿಕದ ವಸ್ತುವನ್ನು ಚೈನಾದಲ್ಲಿ ಮಾರಾಟ ಮಾಡಿದ್ರೆ ನಾವಿಷ್ಟು % ಟ್ಯಾರಿಫ್ ಹಾಕ್ತೀನಿ ಅಂತ. ಅಂದರೆ ಪರಸ್ಪರ ಯುದ್ಧಕ್ಕೆ ಬಿದ್ದು ಬಿಟ್ರು. ಅದಾಗ್ತಿದ್ದ ಹಾಗೆ ಯುರೋಪಿಯನ್ ಯೂನಿಯನ್ ಕೂಡ ಹೇಳ್ತಾ ಇದೆ, ನಾವು ಕೂಡ ಪ್ರತಿ ತೆರಿಗೆಯನ್ನು ಹಾಕ್ತೀವಿ ಅಂತ. ಆಗ ಮಿತ್ರರೇ, ಟ್ರಂಪ್ಗೆ ಒಂದು ಒತ್ತಡ ಕ್ರಿಯೇಟ್ ಆಯಿತು. ಎಲ್ಲಾದರೂ ನಾಳೆ ಚೈನಾ ರೀತಿಯಲ್ಲೇ ಎಲ್ಲ ದೇಶಗಳು ಇದೇ ರೀತಿಯ ಪ್ರತಿ ತೆರಿಗೆಯನ್ನು ಹಾಕ್ತಾ ಬಂದರೆ, ಅಂದರೆ ಅಮೆರಿಕದ ವಸ್ತುಗಳಿಗೂ ಕೂಡ ಆ ದೇಶಗಳಲ್ಲಿ ತೆರಿಗೆ ಬೀಳ್ತಾ ಬಂದರೆ ನಮ್ಮ ಉದ್ದೇಶವೇ ಈಡೇರೋದಿಲ್ಲ. ನಮಗೆ ಲಾಭದ ಬದಲಾಗಿ ದೊಡ್ಡ ಪ್ರಮಾಣದಲ್ಲಿ ನಷ್ಟ ಆಗಿಬಿಡುತ್ತೆ. ಹೀಗಾಗಿ ಟ್ರಂಪ್ ಏನು ಮಾಡಿದ್ರು? ಒತ್ತಡವನ್ನು ಕ್ರಿಯೇಟ್ ಮಾಡೋದಕ್ಕೋಸ್ಕರವಾಗಿ ಸದ್ಯಕ್ಕೆ ಟ್ಯಾರಿಫ್ನಿಂದ ರಿಲೀಫನ್ನು ಕೊಡುವಂಥದ್ದು. ಒಂದು ವೇಳೆ ನೀವೇನಾದರೂ ಹೆಚ್ಚುವರಿ ಟ್ಯಾರಿಫನ್ನು ವಿಧಿಸಿದ್ದೇ ಆದರೆ ಆ ಸಂದರ್ಭದಲ್ಲಿ ನಾನು ನಿಮ್ಮ ಟ್ಯಾರಿಫನ್ನು ದುಪ್ಪಟ್ಟು ಮಾಡ್ತೀನಿ ಅಥವಾ 3-4 ಪಟ್ಟು ಹೆಚ್ಚಿಗೆ ಮಾಡ್ತೀನಿ ಅಂತ ಟ್ರಂಪ್ ಅವರು ಜಗತ್ತಿಗೆ ತೋರಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ಇಲ್ಲದೆ ಹೋದರೆ 34% ಇದ್ದಂತಹ ಟ್ಯಾರಿಫನ್ನು 125%ಗೆ ಟ್ರಂಪ್ ಏರಿಸಿದ್ದಾರೆ ಅಂತಂದರೆ ಇದರ ಹಿಂದೆ ಏನಾದರೂ ಉದ್ದೇಶ ಇರಬೇಕಲ್ವಾ? ಇನ್ನು ಟ್ರಂಪ್ ಅವರ ಈ ನಿರ್ಧಾರದ ಬಗ್ಗೆ ಅಮೆರಿಕದಲ್ಲಿ ಅನುಮಾನ ಸೃಷ್ಟಿಯಾಗಿದೆ. ಟ್ರಂಪ್ ಅವರ ಈ ನಿರ್ಧಾರವೇ ದೊಡ್ಡ ಭ್ರಷ್ಟಾಚಾರ ಅಂತೇಳಿ ಅಲ್ಲಿ ಆರೋಪಗಳು ಕೇಳಿಬರೋದಕ್ಕೆ ಶುರುವಾಗಿದೆ. ನಿಮಗೆ ಅನಿಸಬಹುದು, ಅಮೆರಿಕದನ್ನು ರಿಚ್ ಮಾಡ್ತೀನಿ, ಅಮೆರಿಕಾಗೆ ಲಾಭ ಮಾಡಿಕೊಡ್ತೀನಿ ಅಂತ ಹೇಳಿ ಟ್ರಂಪ್ ಅವರು ಟ್ಯಾರಿಫನ್ನು ವಿಧಿಸ್ತಾ ಇದ್ದಾರೆ. ಇದರಿಂದ ಟ್ರಂಪ್ಗೆ ಹೇಗೆ ಲಾಭ ಆಗುತ್ತೆ? ಟ್ರಂಪ್ ಏನಾದರೂ ವೈಯಕ್ತಿಕವಾಗಿ ಕಮಾಯಿ ಮಾಡ್ಕೊಳ್ತಾ ಇದ್ದಾರಾ? ಈಗ ಚೈನಾದಿಂದ ಏನಾದರೂ ಕಿಕ್ ಬ್ಯಾಕ್ ಪಡೆದ್ರ ಅಥವಾ ಭಾರತದಿಂದ ಕಿಕ್ ಬ್ಯಾಕ್ ಪಡೆದ್ರ? ಇದರಲ್ಲಿ ಹೇಗ್ರಿ ಭ್ರಷ್ಟಾಚಾರ ಆಗೋದಕ್ಕೆ ಸಾಧ್ಯ ಅಂತ ನಿಮಗೊಂದು ಪ್ರಶ್ನೆ ಬರ್ತಾ ಇರಬಹುದು. ಮಿತ್ರರೇ, ನಿಮಗೆ ಆ ರೀತಿಯ ಪ್ರಶ್ನೆ ಬರೋದು ಸಹಜ. ಆದರೆ ಟ್ರಂಪ್ ಅವರ ಈ ನಿರ್ಧಾರದಿಂದಾಗಿ ಅಮೆರಿಕದ ಸ್ಟಾಕ್ ಮಾರ್ಕೆಟ್ ಇದೆಯಲ್ಲ, ಸಿಕ್ಕಾಪಟ್ಟೆ ಏರಿಳಿತವನ್ನು ಕಾಣ್ತಾ ಇದೆ. ಟ್ರಂಪ್ ಅವರು ಮೊದಲಿಗೆ ಟ್ಯಾರಿಫನ್ನು ವಿಧಿಸಿದಂತಹ ಸಂದರ್ಭದಲ್ಲಿ ಅಮೆರಿಕದ ಸ್ಟಾಕ್ ಮಾರ್ಕೆಟ್ 12-13% ಕೊಲ್ಯಾಪ್ಸ್ ಆಗಿತ್ತು. ಟ್ರಂಪ್ ಅವರು ಅಧಿಕಾರಕ್ಕೆ ಬರ್ತಿದ್ದಂತೆ ಅಮೆರಿಕದ ಸ್ಟಾಕ್ ಮಾರ್ಕೆಟ್ ಕೆಳಮುಖವಾಗಿ ಚಲಿಸ್ತಾ ಇತ್ತು. ಈಗ ದಿಢೀರಂತ ಅವರು ಟ್ಯಾರಿಫ್ ವಿಧಿಸಿದ ಸಂದರ್ಭದಲ್ಲಿ US ಸ್ಟಾಕ್ ಮಾರ್ಕೆಟ್ ಮತ್ತು ಬಿದ್ದು ಹೋಗಿತ್ತು. ಈಗ ಟ್ರಂಪ್ ಅವರು ಟ್ಯಾರಿಫನ್ನು ಹಿಂಪಡೆದಿದ್ದಾರಲ್ಲ, 90 ದಿನಗಳ ರಿಲೀಫ್ ಕೊಟ್ರಲ್ಲ, ತಕ್ಷಣ ಅಮೆರಿಕದ ಸ್ಟಾಕ್ ಮಾರ್ಕೆಟ್ 12-13% ಜಿಗಿತ ಕಂಡಿದೆ. ಈಗಲೂ ನಿಮಗೆ ಅನಿಸ್ತಾ ಇರಬಹುದು, ಇದರಲ್ಲಿ ಟ್ರಂಪ್ಗೆ ಹೇಗೆ ಲಾಭ ಆಗುತ್ತೆ ಅಂತ.
ಮಿತ್ರರೇ, ಅಮೆರಿಕದಲ್ಲಿ ಈಗ ಕೆಲವರು ಆರೋಪ ಮಾಡ್ತಾ ಇದ್ದಾರೆ, ಟ್ರಂಪ್ ಅವರು ಸ್ಟಾಕ್ ಮಾರ್ಕೆಟನ್ನು ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ. ಅಂದರೆ ಒಮ್ಮೆ ಕೆಳಗೆ ಬೀಳಿಸಿ ತನಗೆ ಬೇಕಾದವರು ಸ್ಟಾಕನ್ನು ಬೈ ಮಾಡುವಂತೆ ಮಾಡಿ ಬಳಿಕ ಸ್ಟಾಕ್ ಮಾರ್ಕೆಟನ್ನು ಏರುಗತಿಯಲ್ಲಿ ಸಾಗುವಂತೆ ನೋಡ್ಕೊಳ್ತಾ ಇದ್ದಾರೆ. ಇದರಿಂದ ಟ್ರಂಪ್ ಅವರ ಸುತ್ತಲೂ ಇರುವಂತಹ ಕೆಲ ಮಂದಿ ನೂರಾರು ಬಿಲಿಯನ್ ಕಮಾಯಿ ಮಾಡ್ಕೊಳ್ತಾ ಇರುವಂತಹ ಆರೋಪಗಳು ಕೇಳಿಬರ್ತಾ ಇದೆ. ಈ ಆರೋಪಕ್ಕೆ ಪೂರಕವಾಗಿ ಟ್ರಂಪ್ ಅವರು ಒಂದು ಟ್ವೀಟ್ ಕೂಡ ಮಾಡಿದ್ದಾರೆ. ಟ್ರಂಪ್ ಅವರದ್ದೇ ಆದಂತಹ ಟ್ರೂತ್ ಸೋಷಿಯಲ್ ಅನ್ನುವಂಥ ಒಂದು ಸೋಷಿಯಲ್ ಮೀಡಿಯಾ ಇದೆ. ಅದರಲ್ಲಿ ಟ್ರಂಪ್ ಅವರು ದೇಶಗಳ ಮೇಲೆ ವಿಧಿಸಿರುವಂತಹ ಟ್ಯಾರಿಫನ್ನು ಹಿಂಪಡೆಯುವಂತಹ 3 ಗಂಟೆ ಮುಂಚಿತವಾಗಿ ಒಂದು ಪೋಸ್ಟ್ ಮಾಡ್ತಾರೆ. ಏನಂತ? ಗ್ರೇಟ್ ಟೈಮ್ ಟು ಬೈ ಅಂತ. ಅಂದರೆ ಇದು ಸರಿಯಾದ ಸಮಯ ನೀವು ಸ್ಟಾಕನ್ನು ಬೈ ಮಾಡೋದಕ್ಕೆ, ನಿಮಗೆ ತುಂಬ ಲಾಭ ಆಗುತ್ತೆ ಅನ್ನುವಂಥ ಸುಳಿವನ್ನು ಟ್ರಂಪ್ ತನ್ನ ಟ್ರೂತ್ ಸೋಷಿಯಲ್ನಲ್ಲಿ ಈ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಅದಾದ 3 ಗಂಟೆಗಳಲ್ಲಿ ಟ್ಯಾರಿಫನ್ನು ಹಿಂಪಡೆಯುವಂತಹ ಆದೇಶವನ್ನು ಮಾಡ್ತಾರೆ. ಮಿತ್ರರೇ, ಇದಾಗ್ತಿದ್ದ ಹಾಗೆ ಅಮೆರಿಕದಲ್ಲಿ 12% ಅಷ್ಟು ಮಾರ್ಕೆಟ್ ಜಂಪ್ ಆಗುತ್ತೆ. ಎಷ್ಟರ ಮಟ್ಟಿಗೆ ಅಂತಂದರೆ ಆ್ಯಪಲ್ ಕಂಪನಿಯ ಶೇರು 15.33% ರೈಸ್ ಆಗಿದೆ. ಅಮೆಜಾನ್ ಶೇರು 11% ರೈಸ್ ಆದರೆ ಮೈಕ್ರೋಸಾಫ್ಟ್ 10% ಗೇನ್ ಮಾಡಿಕೊಂಡಿದೆ. ಗೂಗಲ್ನ ಆಲ್ಫಾಬೆಟ್ ಕೂಡ 9.88% ರೈಸ್ ಆಗಿದೆ. ಟೆಸ್ಲಾ ಬರೋಬ್ಬರಿ 22.69% ರೈಸ್ ಆಗಿದೆ. ಹೀಗೆ ಅಮೆರಿಕದ ಪ್ರಮುಖ ಕಂಪನಿಗಳು 10, 15, 20% ರೈಸ್ ಆಗಿದ್ದಾವೆ. ಇದರ ಲಾಭ ಟ್ರಂಪ್ ಅವರ ಕೋರ್ ಟೀಮ್ ಏನಿದೆ, ಅವರ ಜೊತೆಗೆ ಇರುವಂತಹ ಟೀಮ್ ಅವರಿಗಾಗುತ್ತೆ. ಯಾಕೆಂದರೆ ಟ್ರಂಪ್ ಅವರು ಏನು ನಿರ್ಧಾರ ಕೈಗೊಳ್ತಾರೆ, ಯಾವಾಗ ಸ್ಟಾಕ್ ಮಾರ್ಕೆಟ್ ಬೀಳಬಹುದು, ಯಾವಾಗ ಸ್ಟಾಕ್ ಮಾರ್ಕೆಟ್ ಏಳಬಹುದು, ಇದೆಲ್ಲ ಮಾಹಿತಿಯೂ ಕೂಡ ಅವರಿಗಿರುತ್ತೆ. ಈ ಸ್ಟಾಕ್ ಮಾರ್ಕೆಟ್ನಲ್ಲಿ ಮ್ಯಾನಿಪುಲೇಟ್ ಮಾಡಿ ಟ್ರಂಪ್ ಅವರ ಟೀಮ್ ಲಾಭ ಮಾಡ್ತಾ ಇದೆ. ಇದೊಂದು ದೊಡ್ಡ ಭ್ರಷ್ಟಾಚಾರ ಅಂತೇಳಿ ಅಮೆರಿಕದಲ್ಲಿ ಆರೋಪಿಸಲಾಗ್ತಾ ಇದೆ. ಈ ಬಗ್ಗೆ ಒಂದು ದೊಡ್ಡ ತನಿಖೆ ಆಗಬೇಕು ಅಂತ ಕೂಡ ಆಗ್ರಹ ಕೇಳಿಬರ್ತಾ ಇದೆ. ಆದರೆ ತನಿಖೆ ಮಾಡುವವರು ಯಾರು, ತನಿಖೆ ಎದುರಿಸುವವರು ಯಾರು ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಸದ್ಯ ಅಮೆರಿಕದಲ್ಲಿ ಸರ್ವವೂ ಟ್ರಂಪ್ ಆಗಿರುವ ಸಂದರ್ಭದಲ್ಲಿ ಟ್ರಂಪ್ಗೆ ವಿರುದ್ಧವಾಗಿ ಯಾರೂ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಟ್ರಂಪ್ ವಿರುದ್ಧವಾಗಿ ಯಾರಾದರೂ ತನಿಖೆ ಮಾಡೋದಕ್ಕಾದರೂ ಸಾಧ್ಯ ಇದೆಯಾ? ಮುಂದಿನ 4 ವರ್ಷಗಳ ಕಾಲ ಟ್ರಂಪ್ ಅವರೇ ಅಮೆರಿಕದ ಸರ್ವಾಧಿಕಾರಿ. ಅವರೇನು ಮಾಡ್ತಾರೆ, ಯಾವಾಗ ಏನು ನಿರ್ಧಾರ ಕೈಗೊಳ್ತಾರೆ, ಯಾರೂ ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಮುಂದಿನ 4 ವರ್ಷಗಳ ಕಾಲ ನೀವು ರಾತ್ರಿ ಮಲಗಿ ಬೆಳಗ್ಗೆ ಏಳುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಸುದ್ದಿಗಳು ಬರಬಹುದು. ಇಡೀ ವಿಶ್ವದಲ್ಲಿ ಏನು ಏರುಪೇರು ಬೇಕಾದರೂ ಆಗಿರಬಹುದು. ಟ್ರಂಪ್ ಅಂತಹ ನಿರ್ಧಾರಗಳನ್ನೇ ಕೈಗೊಳ್ತಾರೆ. ಸದ್ಯ ಮಿತ್ರರೇ, ಟ್ರಂಪ್ ಅವರ ಈ ಟ್ಯಾರಿಫ್ ರಿಲೀಫ್ನಿಂದಾಗಿ ಭಾರತಕ್ಕೆ ಕೊಂಚ ನಿಟ್ಟುಸಿರು ಬಿಡುವಂತಹ ಸನ್ನಿವೇಶ ನಿರ್ಮಾಣ ಆಗಿದೆ. ಅದೇನೋ ಹೇಳ್ತಾರಲ್ಲ, ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ 1000 ವರ್ಷ ಆಯಸ್ಸು ಅಂತ. ಅದೇ ಪರಿಸ್ಥಿತಿಯಲ್ಲಿ ಭಾರತ ಇದೆ. ಈಗಾಗಲೇ ನಮ್ಮ ಜೈಶಂಕರ್ ಅವರು ಘೋಷಣೆ ಮಾಡಿದ್ದಾರೆ, ಅಮೆರಿಕದ ಜೊತೆಗೆ ನಾವು ಟ್ರೇಡ್ ಡೀಲನ್ನು ಮಾಡೋದಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ, ವರ್ಷಾಂತ್ಯದೊಳಗಾಗಿ ಟ್ರೇಡ್ ಡೀಲ್ ಕಂಪ್ಲೀಟ್ ಆಗಬಹುದು ಅಂತ. ಯಾವಾಗ ಟ್ರಂಪ್ ಅವರು ಟ್ಯಾರಿಫನ್ನು ವಿಧಿಸಿದ್ರು, ಅದಕ್ಕೆ ಪ್ರತಿಯಾಗಿ ಚೈನಾದವರು ಕೂಡ ಟ್ಯಾರಿಫನ್ನು ಹಾಕಿದ್ರಲ್ಲ, ಆಗ ಭಾರತದ ಕೆಲ ರಾಜಕಾರಣಿಗಳು ಹೇಳ್ತಾ ಇದ್ರು ಭಾರತವು ಅಂತಹ ದಮ್ಮು ತಾಕತ್ತನ್ನು ತೋರಿಸಬೇಕು ಅಂತ. ಮಿತ್ರರೇ, ಹಾಗೇನಾದರೂ ಅಂದುಕೊಂಡು ಭಾರತ ಕೂಡ ರಿಟಾಲಿಯೇಷನ್ ಅನ್ನು ಮಾಡಿ ನಾವು ಟ್ಯಾರಿಫ್ ಹಾಕೋದಕ್ಕೆ ಹೋಗಿದ್ರೆ ಇವತ್ತು ಚೈನಾ ರೀತಿಯಲ್ಲಿ ಭಾರತವು ಕೂಡ 100%, 125% ಟ್ಯಾರಿಫ್ಗೆ ಒಳಗಾಗಬೇಕಾಗಿತ್ತು. ಈ ಸಂದರ್ಭದಲ್ಲಿ ಭಾರತ ಬಹಳ ಜಾಣ್ಮೆಯಿಂದ ವರ್ತಿಸಬೇಕು. ಯಾಕೆ ಅಂತಂದರೆ ನಮ್ಮ ಟೋಟಲ್ IT ಸೆಕ್ಟರ್ ಏನಿದೆ ಇದರ 65% ಅಮೆರಿಕವನ್ನೇ ಡಿಪೆಂಡ್ ಆಗಿದೆ. ನಮ್ಮ ಕೆಲ ಎಕ್ಸ್ಪೋರ್ಟ್ಗಳು ಟೋಟಲಿ ಅಮೆರಿಕವನ್ನೇ ಡಿಪೆಂಡ್ ಆಗಿದ್ದಾವೆ. ಇಂತಹ ಸಂದರ್ಭದಲ್ಲಿ ನಾವು ಹುಚ್ಚುಚ್ಚು ನಿರ್ಧಾರವನ್ನು ಕೈಗೊಂಡಿದ್ದೇ ಆದರೆ ಟ್ರಂಪ್ ಅವರ ಕೆಂಗಣ್ಣಿಗೆ ಗುರಿಯಾಗಿ ನಾಳೆ ದೊಡ್ಡ ಮೊತ್ತವನ್ನು ತೆರಬೇಕಾದಂತಹ ಪರಿಸ್ಥಿತಿ ಉಂಟಾಗುತ್ತೆ. ಟೋಟಲಿ ನಮಗೆ ಅಮೆರಿಕದ ಮಾರುಕಟ್ಟೆಯೇ ಬಂದಾಗ್ಬಿಡುತ್ತೆ. ಇದು ಭಾರತದ ಎಕಾನಮಿಗೆ ಬಹಳ ನೆಗೆಟಿವ್ ಇಂಪ್ಯಾಕ್ಟನ್ನು ಬೀರುತ್ತೆ. ಹೀಗಾಗಿ ಭಾರತದ ಪರಿಸ್ಥಿತಿ ಹೇಗಿದೆ ಅಂತಂದರೆ, ಮುಳ್ಳಿನ ಪೊದೆಯ ಮೇಲೆ ನಮ್ಮ ಬಟ್ಟೆ ಬಿದ್ದಿದೆ, ಅದನ್ನು ನಾವು ಈಸಿಯಾಗಿ ನಿಧಾನವಾಗಿ ತೆಗೆದುಕೊಳ್ಬೇಕು. ನಾವೇನಾದರೂ ಅದರ ಮೇಲೆ ಬಲಾತ್ಕಾರ ಮಾಡೋದಕ್ಕೆ ಹೋಗಿದ್ದೆ ಆದರೆ ನಮ್ಮದೇ ಬಟ್ಟೆ ಹರಿದೋಗ್ಬಿಡುತ್ತೆ. ಆ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಇದರ ಜೊತೆಗೆ ಭಾರತಕ್ಕಿರುವ ಇನ್ನೊಂದು ಆತಂಕ ಏನು ಕೇಳಿದ್ರೆ, ಈಗ ಚೈನಾ ವಸ್ತುಗಳ ಮೇಲೆ ಅಮೆರಿಕ ಟ್ಯಾರಿಫ್ ಹಾಕಿದೆಯಲ್ಲ, ಈ ಕಾರಣದಿಂದ ಚೈನಾಗೆ ಒಂದು ದೊಡ್ಡ ಮಾರುಕಟ್ಟೆಯೇ ಇಲ್ಲದಂತಾಗತ್ತೆ. ಅಲ್ಲಿ ಉಳಿದಂತಹ ವಸ್ತುಗಳನ್ನು ಚೈನಾ ಈಗ ಡಂಪ್ ಮಾಡೋದಕ್ಕೆ ಶುರು ಮಾಡುತ್ತೆ. ಅಗ್ಗದ ಬೆಲೆಯಲ್ಲಿ ಭಾರತದ ಮಾರುಕಟ್ಟೆಯನ್ನು ಪ್ರವೇಶ ಮಾಡುವಂತಹ ಆತಂಕ ಇದೆ. ಹೀಗಾಗಿ ಭಾರತ ಚೈನಾದ ವಸ್ತುಗಳ ಮೇಲೆ ಕೆಲವೊಂದಷ್ಟು ಸುಂಕಗಳನ್ನು ವಿಧಿಸಿ ಚೈನಾದ ವಸ್ತುಗಳು ಹೆಚ್ಚಿಗೆ ಬೆಲೆಯಲ್ಲಿ ಭಾರತದಲ್ಲಿ ಮಾರಾಟವಾಗುವಂತೆ ನೋಡ್ಕೊಳ್ಬೇಕು. ಇಲ್ಲದೆ ಹೋದರೆ ನಮ್ಮ ಮಾರುಕಟ್ಟೆಯನ್ನು ಚೈನಾ ಕಂಪ್ಲೀಟ್ ತಲೆ ಕೆಳಗೆ ಮಾಡುವಂತಹ ಸಾಧ್ಯತೆಯೂ ಕೂಡ ಇರುತ್ತೆ. ಹೀಗಾಗಿ ಮುಂದಿನ 3 ತಿಂಗಳ ಕಾಲ ಏನಿದೆ ಭಾರತದ ಪಾಲಿಗೂ ಬಹಳ ನಿರ್ಣಾಯಕವಾದಂತಹ ಕಾಲ. ಇಡೀ ವಿಶ್ವದಲ್ಲೂ ಅನೇಕ ಬದಲಾವಣೆ ಆಗುವಂತಹ ಕಾಲ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮಿತ್ರರೇ, ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.